ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕನ್ನಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಕನ್ನಳ್ಳಿ ಗ್ರಾಮಸ್ಥರ ವತಿಯಿಂದ ಯಾದಗಿರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ವೀರಣ್ಣ ಕುಂಬಾರ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಕನ್ನಳ್ಳಿ ಗ್ರಾಮದವರೇ ಆದ ಶ್ರೀ ವೀರಣ್ಣ ಕುಂಬಾರ್ ಅವರು ಪ್ರಸ್ತುತ ಯಾದಗಿರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವುದು ಗ್ರಾಮಸ್ಥರಿಗೆ ಖುಷಿಯ ಸಂಗತಿಯಾಗಿದೆ ಎಂದು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಚನ್ನಬಸಪ್ಪ ಮುಧೋಳ್ ಅವರು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸುರಪುರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಲಿಂಗರಾಜ್ ಮೂಲಿಮನಿಯವರು ವಹಿಸಿದ್ದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕೆಂಭಾವಿ ಸಂಸ್ಥಾನ ಹಿರೇಮಠದ ಪೂಜ್ಯ ಚನ್ನಬಸವ ಶಿವಾಚಾರ್ಯರು ವಹಿಸಿದ್ದರು. ಕಾರ್ಯಕ್ರಮದ ನೇತೃತ್ವವನ್ನು ಕನ್ನಳ್ಳಿ ಹಿರೇಮಠದ ಮಲ್ಲಯ್ಯ ಸ್ವಾಮಿ ಹಿರೇಮಠರವರು ಹಾಗೂ ಗೋವಿಂದರಾಜ್ ದೇವರು ಪಂಚಾಕ್ಷರಯ್ಯ ಮಠಪತಿ ವಹಿಸಿದ್ದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಿಕಟಪೂರ್ವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಯಲ್ಲಪ್ಪ ಕಾಡ್ಲೂರ್, ನಿವೃತ್ತ ಶಿಕ್ಷಕರಾದ ಹನುಮಂತರಾವ್ ಮಾಸ್ಟರ್ ಹೆಬ್ಬಾಳ್ಕರ್, ಮಕ್ಕಳ ತಜ್ಞ ಡಾಕ್ಟರ್ ಮುಕುಂದ್ ಯನಗುಂಟಿ, ದೊಡ್ಡಪ್ಪಗೌಡ ಪೊಲೀಸ್ ಪಾಟೀಲ್, ಶಿಕ್ಷಣ ಇಲಾಖೆಯ ಕಿಶನ್ ರಾಠೋಡ್, ವೆಂಕಟರೆಡ್ಡಿ ಯಾದಗಿರಿ ಹಾಗೂ ಕನ್ನಡ ಸರ್ಕಾರಿ ಪ್ರೌಢಶಾಲೆಯ ಪ್ರಧಾನ ಗುರು ಬಸಯ್ಯ ಸ್ವಾಮಿ, ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ಮಂಜುನಾಥ್ ನಾಯಕ್, ಶಿಕ್ಷಕರಾದ ಮಲ್ಲಿಕಾರ್ಜುನ್, ದೇವರಾಜ್ ಮಾರ್ನಾಲ್, ಸಣಕ್ಯಪ್ಪ ಪೂಜಾರಿ, ದೇವರಾಜ್ ಪೂಜಾರಿ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸುಮಾರು 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ವಿಶೇಷವಾಗಿ ಸನ್ಮಾನಿಸಿ ಅಭಿನಂದಿಸಲಾಯಿತು. ಕಾರ್ಯಕ್ರಮವನ್ನು ಸಿಆರ್ಪಿ ಸಿದ್ದರಾಮ್ ಭಜಂತ್ರಿ ನಿರೂಪಿಸಿದರು. ಶಿಕ್ಷಕರಾದ ಸಿದ್ದು ಸಾಲಿ ಸ್ವಾಗತಿಸಿದರು. ಪರಮಣ್ಣ ಮಾಡಾಳ್ಕರ್ ಅಭಿನಂದಿಸಿದರು. ಅತ್ಯಂತ ಸಂತಸದ ಗಳಿಗೆ ಈ ಊರಿನ ಹೆಮ್ಮೆಯ ಪುತ್ರ, ಈ ಊರಿನ ಗರಿಮೆಯನ್ನ ಹೆಚ್ಚಿಸಿದಂತ ಅನೇಕ ಸಾಧಕರಲ್ಲಿ ಮಿತ್ರರಾದಂತ ವೀರಣ್ಣ ಕನ್ನಳ್ಳಿಯವರು ಒಬ್ಬರು. ಅವರನ್ನ ಸಾಂಕೇತಿಕವಾಗಿ ಗೌರವಿಸುವಂತ ಒಂದು ಹೃದಯ ಸ್ಪರ್ಶಿ ಸನ್ಮಾನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಕೆಂಬಾವಿಯ ಪರಮ ಪೂಜ್ಯರಾದ ಚನ್ನಬಸವ ಸ್ವಾಮಿಗಳೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ತಂದೆಯ ಅತ್ಯಂತ ನಿಕಟವರ್ತಿಗಳು ಮತ್ತು ನಮ್ಮ ಕುಟುಂಬಕ್ಕೆ ಅತ್ಯಂತ ಬೇಕಾದವರು, ಆತ್ಮೀಯರು, ನಮ್ಮನ್ನ ಆ ಸಂದರ್ಭದಲ್ಲಿ ತಿದ್ದಿ ತೀಡಿದವರಾದಂಥ ಹನುಮಂತರಾಯ್ ಸರ್ ಅವರ ವೇದಿಕೆ ಮೇಲೆ ಇವತ್ತು ಮದುಮಗನಾಗಿ ಕುಂತಿರ್ತಕ್ಕಂಥ ವೀರಣ್ಣ ಕನ್ನಳ್ಳಿ ಅವರ ಮತ್ತು ಸುರಪುರ ತಾಲೂಕಿನ ನೂತನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಮಿತ್ರರಾದಂಥ ಡಾಕ್ಟರ್ ಲಿಂಗರಾಜ್ ಮೂಲಿಮನಿ ಅವರ ಸುಮಾರು 6-7 ವರ್ಷಗಳ ಕಾಲ ಈ ಪ್ರಭಾರದಲ್ಲಿ ಸುರಪುರ ಕ್ಷೇತ್ರ ಶಿಕ್ಷಣ ಇಲಾಖೆಯನ್ನ ನಿಭಾಯಿಸಿ ಇವತ್ತು ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದಂಥ ಉಪಪ್ರಾಂಶುಪಾಲರಾದಂಥ ನಿಕಟಪೂರ್ವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮಿತ್ರರಾದಂಥ ಯಲ್ಲಪ್ಪ ಕಾಡ್ಲೂರ್ ಅವರ ಈ ಊರಿನವರೇ ಈಗ ಪ್ರಕಾಶವಾಗಿ ಹೇಳಿದರು, ದಶ ಆಡುಮುಟ್ಟದ ಗಿಡ ಇಲ್ಲ ಮತ್ತು ಕನ್ನಳ್ಳಿ ಯುವಕರು ನೋಡಿದಂತ ಯಾವುದೇ ಇಲಾಖೆ ಇಲ್ಲ ಅನ್ನೋ ಅದ್ರಾಗ ಇಲ್ಲೊಬ್ಬರು ವೇದಿಕೆ ಮೇಲೆ ಡಾಕ್ಟರ್ ಅದಾರ. ಆ ಡಾಕ್ಟರ್ ಸಹ ಮತ್ತೊಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ತಕ್ಷಶಿಲಾ ವೇದಿಕೆ ಮೇಲೆ ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಮುಕುಂದ್ ಅವರು ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಊರಿನ ಪ್ರಮುಖರೇ ಮತ್ತು ನನ್ನ ಇಲಾಖೆ 2 ಆಸ್ತಿಗಳು ಕಿಶನ್ ಅಂಡ್ ವೆಂಕಟರೆಡ್ಡಿ ಭೌತಿಕ ಆಸ್ತಿಗಳು ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನಿಮ್ಮನ್ನು ನೋಡಿದಾಗ ಖುಷಿ ಅನ್ನಿಸ್ತದೆ, ಬಹಳಷ್ಟು ಖುಷಿ ಅನ್ನಿಸ್ತದೆ. ಈ ಊರಿನ ಯುವಕರು ಮಾಡಿದ್ದು ಕೇವಲ ವೀರಣ್ಣ ನೆಪ ಮಾತ್ರ. ಆ ಮೂಲಕ ಸಾಧಕರನ್ನ ಪರಿಚಯ ಮಾಡುವ ಮೂಲಕ ಸಣ್ಣ ಪೀಳಿಗೆಗೆ, ಯುವಕರಿಗೆ ವಿವಿಧ ಏನು ಸ್ತರದಲ್ಲಿರ್ತಕ್ಕಂಥ ಶಿಕ್ಷಣವನ್ನು ಕಲಿತಾ ಇರ್ತಕ್ಕಂಥದ್ದು, ಪ್ರಾಥಮಿಕ ಆಗಿರ್ಬೋದು, ಪ್ರೌಢ ಆಗಿರ್ಬೋದು, ಸೀನಿಯರ್ ಸೆಕೆಂಡರಿ ಆಗಿರ್ಬೋದು ಮತ್ತು ಪದವಿ ಆಗಿರ್ಬೋದು, ಸ್ನಾತಕೋತ್ತರ ಪದವಿ ಆಗಿರ್ಬೋದು, ಇಲ್ಲಿ ಎಲ್ಲೆಲ್ಲಿ ಕಲಿತಾ ಇದ್ದಾರಲ್ಲ ಆ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಲಿ ಅನ್ನುವಂಥ ಉದ್ದೇಶಕ್ಕೆ ಇಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವ ಮೂಲಕ ಅವರಿಗೆ ಉತ್ತೇಜಿಸುವ ಮೂಲಕ ಮಾಡುವಂಥ ಒಂದು ಪ್ರೇರಣೆಯ ಕಾರ್ಯಕ್ರಮ ಆಗಿದೆ.
ಜೊತೆಗೆ ಅಷ್ಟಕ್ಕೆ ಸೀಮಿತಗೊಳಿಸಿಲ್ಲ ಅವರು. ಏನಂದ್ರೆ ಈ SLC ಮತ್ತು PUC ಯಲ್ಲಿ ಉತ್ತಮ ಅಂಕಗಳನ್ನ ಗಳಿಸಿದಂತ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವರು ರಾಜ್ಯದ ಎಲ್ಲೇ ಹೋಗಲಿ, ಆದ್ರೆ ಕನ್ನಡಿಯಲ್ಲಿ ಇರ್ತಕ್ಕಂಥ ಕನ್ನಡಿಯ ವಿದ್ಯಾರ್ಥಿಗಳು ಅವರನ್ನ ಗುರುತಿಸಿ ಅವರಿಗೆ ಬೆಂತೆಟ್ಟುವಂತ ಮೂಲಕ ಶವಾಶ್ ಮುಂದೆ ಹೋಗಿ ನಾವಿದ್ದೇವೆ ಅನ್ನುವಂತ ಕೆಲಸ ಮಾಡ್ತಾ ಇದ್ರಲ್ಲ, ಅದು ಬಹುದೊಡ್ಡ ವೀರಣ್ಣ ಅವರನ್ನ ಸನ್ಮಾನಿಸಕ್ಕಿಂತಲೂ ಹೆಚ್ಚು ಬಹುದೊಡ್ಡ ಕಾರ್ಯಕ್ರಮ ಅದು. ಈಗ ಹೇಳಿದ್ರು ಸಗರನಾಡು ಅಂತ. ನಾವು ಹಿಂದಿನ ವೈಭವವನ್ನ ನೆನೆದುಕೊಂಡು ನಾವು ಮುಂದೆ ಏನಾಗಲಾರ್ದು ಹಿಂದಿನದನ್ನೇ ನೆನ್ಕೊಂಡು ನನ್ನ ಕಾಲ ಆಗಿತ್ತು, ಆಗಿತ್ತು, ಹೀಗಿತ್ತು ಅನ್ನುವಂತ ಈಗ ಏನಾದ್ರೆ ನಮ್ದೇನ್ ಪಾತ್ರ ಅನ್ನೋದನ್ನೋದೇ ಮರ್ತು ಬಿಟ್ಟಿದ್ದೀವಿ ನಾವು ಸಾಕಷ್ಟು ಜನ. ಯಾವತ್ತು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅನ್ನುವಂತಾಗ ಯಾವ್ದನ್ನ ಕೆಲಸ ಆಯ್ತು ಮಾಡಿದ್ರೆ ಆಯ್ತು ಬಿಡು, ನೋಡಿದ್ರೆ ಆಯ್ತು ಬಿಡು ಅನ್ನುವಂತ ಮನೋಭೂಮಿಕೆಯಲ್ಲಿರ್ತಕ್ಕಂಥವ್ರು ನಾವು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು